ದುಡ್ಡು ದುಡಿಯೋರಿಗೆ ಸಿಗ್ತದೆ ಅಷ್ಟು ಅನುಕೂಲ ಆಗ್ತದೆ ಇವತ್ತಿನ ವ್ಯವಸ್ಥೆ ಒಳಗೆ ಭಾಳ ಪ್ರಮುಖವಾಗಿ ಮಾತದು. ಆದ್ರೆ ಈ ಸಹಕಾರಿ ಸಂಘಗಳು, ಅದರಲ್ಲೂ ಕೃಷಿ ಪತ್ತಿನ ಸಹಕಾರ ಸಂಘಗಳು ಕೇವಲ ಇದು ಸಾಲ ಕೊಡೋದಕ್ಕೆ ಮತ್ತು ಮಾಡೋದಕ್ಕೆ ಅಷ್ಟೇ ಅಲ್ಲ, ಇನ್ನುಳಿದ ವಿಷಯಕ್ಕೂ ಕೆಲವೊಂದು ಕಡೆ ಒಂದಿಷ್ಟು ಗೊಬ್ಬರ ಹಂಚೋದಕ್ಕೋ ಮತ್ತದಕ್ಕೂ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ವಿಶೇಷವಾಗಿ ನಮ್ಮ ಏನಪ್ಪ ಅಂತಂದ್ರೆ ಈ ಶಾರವರು ಒಂದಿಷ್ಟು ವಿಚಾರಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಏನಂದ್ರೆ ದಿನನಿತ್ಯದ ಬದುಕಿಗೆ ಹೆಲ್ಪ್ ಆಗಬೇಕು ಕೃಷಿ ಪತ್ತಿನ ಬ್ಯಾಂಕ್ಗಳು ಮತ್ತು ಪ್ರತಿಯೊಂದು ಏನಪ್ಪ ಅಂತಂದ್ರೆ ಈ ಗ್ರಾಮ ಪಂಚಾಯತ್ ಒಂದು ಇರಲೇಬೇಕಿದು ಅನ್ನುವಂಥ ಮಾತನ್ನು, ಅದರ ಮೂಲಕ ನಾವು ಅನೇಕ ವೈವಿಧ್ಯಮಯವಾದ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇದರ ಮೂಲಕ ನಾವು ಏನಪ್ಪ ಅಂತಂದ್ರೆ ಮೊದಲನೇದಾಗಿ ಸುಲಭ ಸಾಲ ಈಗಾಗಲೇ ಕೊಡ್ತಾ ಇದ್ದೀರಿ, ಸುಲಭವಾಗಿ ಇನ್ನಷ್ಟೆಲ್ಲ ಮುಟ್ಟಿಸ್ಬೇಕಾಗ್ತದೆ. ಸಾಲ ಅಂತ ಬೇಕು, ಯಾಕಂದ್ರೆ ಬಂಡವಾಳದ ಯಾವ ಉದ್ಯೋಗನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಒಳ್ಳೆಯ ವಿಷಯ. ಮುಂದೆ ಜನರು ನಿತ್ಯದ ಹಣಕಾಸಿನ ವಹಿವಾಟನ್ನು ಸಂಘದ ಮೂಲಕವೇ ನಡೆಸೋದು, ಅದು ಒಳ್ಳೆಯದಿನ. ಒಂದು ಯಾವುದೋ ನ್ಯಾಷನಲೈಸ್ ಬ್ಯಾಂಕಿಗೆ ಬಂದು ಅಲ್ಲಿ ಓಡಾಡೋಕ್ಕಿಂತಲೂ ಅಲ್ಲೇ ಲೋಕಲ್ ಇರ್ತದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಅದು ಪ್ರತಿಯೊಂದು ಗ್ರಾಮಕ್ಕಂದ್ರೂ ಒಡ್ಡಿ ಇಲ್ಲ, ಈ ಕೃಷಿ ಪತ್ತಿನ ಬ್ಯಾಂಕ್ಗಳನ್ನು ಮಾಡಿಕೊಂಡು ಅಲ್ಲೇ ವ್ಯವಹಾರ ಅವ್ರ ರೈತರಿಗೆ ಆಗುವಂಥದ್ದು, ಅಲ್ಲಿ ಲೋಕಲ್ ಉದ್ಯೋಗಗಳು ಕಂಬಾರಿಕೆ ಆಗಿರ್ಬೋದು, ಕುಂಬಾರಿಕೆ ಆಗಿರ್ಬೋದು, ನೇಕಾರಿಕೆ ಆಗಿರ್ಬೋದು, ಅದಕ್ಕೆ ಅನುಕೂಲ ಆಗುವಂಥ ಒಂದು ಆ ಹಳ್ಳಿಯಲ್ಲಿ ಇರ್ತಿರುವಂಥ ಜನರಿಗೆ ಸಾಲ ಕೊಟ್ಟು ಅದನ್ನು ತೆಗೆದುಕೊಳ್ಳುವಂಥ ಒಂದು ಸಾಲದ ವ್ಯವಸ್ಥೆ ಮಾಡುವಂಥದ್ದು. ಅದರ ಮೂಲಕ ಏನಾಗಿದೆಪ್ಪ ಅಂದ್ರೆ ಸಹಜವಾಗಿ ದುಡ್ಡು ಸಿಕ್ಕೊಳ್ಳ ಸ್ವಲ್ಪ ಮನುಷ್ಯ ವರ್ಕ್ ಮಾಡ್ತಾನೆ. ಅದರಲ್ಲೇ ಹೊಲಕ್ಕೆ